ನಾನು ಅವರೇನು ಹೇಳಿದರೆ ಅನ್ನೋದಕ್ಕೆ ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಈ ಹಿಂದೆ ಆಗಿರುವ ತಪ್ಪುಗಳನ್ನು ವರ್ತಮಾನದಲ್ಲಿ ಸರಿಪಡಿಸ್ಕೊಳ್ಳೋ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ. ಆ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ತಾವೇ ಹೇಳಿದ್ರಿ ಮೋದಿಜಿ ಅವರು ಒಳ್ಳೆ ಕೆಲಸ ಮಾಡಿದ್ರು, ಯಾಕೆ ಸೋಲಾಗಿದೆ ಅಂತ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವು ಬರೀ ಮೋದಿಜಿ ಅವರು ಒಳ್ಳೆ ಕೆಲಸ ಇಟ್ಕೊಂಡು ಅಷ್ಟೇ ಹೊಡ್ತಾ ಇದ್ದೀರಿ. ಸ್ಥಳೀಯವಾಗಿ ಬೇರೆ ಡೆವಲಪ್ಮೆಂಟ್ ನೋಡ್ತಾ ಇಲ್ಲ, ಬರೀ ಮೋದಿಜಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಿದ್ವಿ. ನಿಮ್ಮ ಅಸಮಾಧಾನದ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇಲ್ಲ, ಸ್ಥಳೀಯ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಬರೀ ಮೋದಿಜಿ 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 ಒಂದರಲ್ಲೇ ಹೊಟ್ಟಿದ್ರಿ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸರಿ, ಅದನ್ನ ಸರಿ ಮಾಡ್ಕೊಳ್ತೀವಿ. ಸ್ಥಳೀಯರ ಇನ್ಕ್ಲೂಷನ್ ಇಲ್ಲ ಅಂತ ನಿಮ್ಮ ಪಕ್ಷ ಸಂಘಟನೆ ಆಗಲಿ, ನಿಮ್ಮ ಸಾಂವಿಧಾನಿಕ ಸಂಘಟನೆಗಳಲ್ಲಿ ಆಗಲಿ, ಸದನಗಳಲ್ಲಿರುವಂತಹ ಅವಕಾಶಗಳಾಗಲಿ ನೀವೆಲ್ಲರೂ ನಾನು ಭಾವಿಸ್ತೀನಿ ನೀವು ಈ ತರ ಸಲಹೆ ಕೊಡ್ತಿರೋ ಕೇವಲ ಪತ್ರಕರ್ತರಾಗಿ ಅಷ್ಟೇ ಕೊಡ್ತಿಲ್ಲ, ನಮ್ಮ ಹಿತಚಿಂತಕರಾಗಿ ಸಕಾರಾತ್ಮಕವಾಗಿ ತಗೊಂಡು ಸರಿ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಹಿರಿಯರೆಲ್ಲ ಬಂದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. ಬಿಜೆಪಿ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು. ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಮತ್ತು ನಾವು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆಯ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ಸಂಘಟನೆಯನ್ನು ತಗೊಂಡು ಹೋಗಬೇಕು. ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ. ಇದು ಇನ್ಕ್ಲೂಸಿವ್ನೆಸ್ಸು, ಎಲ್ಲ ಪರಿಹಾರವೂ ಅಲ್ಲೇ ಸಿಗುತ್ತೆ. ಅದು ಮಾಡಬೇಕು. ಒಂದು ಉಪಚುನಾವಣೆ ಸರ್ಕಾರಕ್ಕೂ ಪ್ರೆಸ್ಟೀಜ್ ಇರುತ್ತೆ. ಅವ್ರನ್ನ ಮಣಿಸಿದ್ರೆ ರಾಜಕೀಯವಾಗಿ ತಕ್ಷಣಕ್ಕೆ ಏನಾಗದೇ ಇದ್ರೂ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶದ ಕಾರಣಕ್ಕೆ ವಿಪಕ್ಷಗಳು ನಾವು ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಅದು ಅವ್ರ ಪಕ್ಷದ ಪ್ರಯತ್ನ. ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ತಾ ಇರೋದು ಅವರ ಆದ್ಯತೆ ಯಾವುದಕ್ಕಿರಬೇಕು ನೋಡಿ. ಈಗ ಎಲ್ಲ ಬೆಲೆಗಳು ಏರಿಕೆ ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಅವರು ಜಾಹೀರಾತು ಕೊಟ್ಕೊಳ್ತಾರೆ. ಬೆಲೆ ಏರಿಕೆ ಮಾಡ್ತೀವಿ ಅಂತ ನುಡಿದಿದ್ರ ಅವರು? ಮುಂಚೆ ನುಡಿದಿದ್ರ ನಾವು ಬೆಲೆ ಏರಿಕೆ ಮಾಡ್ತೇವೆ, ಎಲ್ಲ ಬೆಲೆಗಳನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸೋಲೋರು, ಪ್ರಿಯಾಂಕ್ ಖರ್ಗೆ ಅವರು ಸೋಲೋರು. ಸರ್, ನೀವು ನಿಂದಿಸ್ತಾರೆ, ಬಿಜೆಪಿ ಅವ್ರು ನಿಂದಿಸ್ತಾರೆ ಚನ್ನಪಟ್ಟಣಕ್ಕೆ? ಅದನ್ನು NDA ಸಮಿತಿ ತೀರ್ಮಾನ ಮಾಡುತ್ತೆ. ಚರ್ಚೆ ನಡೆಸಿ ರಾಜ್ಯಾಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ. ಜನತಾದಳದ ಜೊತೆ ಸಮಾಲೋಚನೆ ನಡೆಸಿ ಕೇಂದ್ರದ ಅನುಮತಿ ಪಡೆದು ನಿರ್ಣಯ ಮಾಡ್ತೀವಿ. ಅಲ್ಲ, ಮತ್ತೊಂದು ಸರ್, ಇದು ಮಹಾರಾಷ್ಟ್ರ ಮಾದರಿ ಗೌರ್ಮೆಂಟ್ ಮಾಡಿದ್ರೆ ಯಾಕಂದ್ರೆ ಇಲೆಕ್ಷನ್ದಲ್ಲಿ ಅವರು ಹೈಕಮಾಂಡ್ ಹ್ಯಾಸ್ ಗಿವನ್ ದಿ ಇನ್ಸ್ಟ್ರಕ್ಷನ್ ಟು ದಿ ಸ್ಟೇಟ್ ಟು ದಿ ಕಾಂಗ್ರೆಸ್ ಪಾರ್ಟಿ. ಅವರಿಗೆ ಇಲ್ಲಿ ಮಿನಿಸ್ಟರ್ ಎಲ್ಲ ಹೋಗ್ತಾರೆ. ಓಲ್ಡ್ ಸೀನಿಯರ್ ಡಿಸೈಡೆಡ್ ಟು ಇದು ನಮ್ಮ ಕಡೆ 50 ಜನ ಇದ್ದಾರೆ. ಚುನಾವಣೆಗೆ ಮುಂಚೆ ಕಾಂಗ್ರೆಸ್ಸು ಸಚಿವರ ತಲೆದಂಡ ಆಗತ್ತೆ ಅಂತ ಹೇಳಿತ್ತು. ನಿಮ್ಮ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ, ಉಸ್ತುವಾರಿ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ
ಕಡಿಮೆ ಮತ ಬಂದರೆ ನಿಮ್ಮ ತಲೆದಂಡ ಆಗತ್ತೆ ಅನ್ನುವಂಥ ಮಾಧ್ಯಮದಲ್ಲಿ ಬಂದಿದ್ದು ನಾನು ನೋಡಿದೆ. ಹಾಗೆ ತಲೆದಂಡ ಆಗೋದೇ ಸತ್ಯ ಆದರೆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಸಚಿವರ ತಲೆದಂಡ ಆಗುತ್ತೆ, ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೀವು ಹಿಂದೆ ನಿಮ್ಮ ಹೈಕಮಾಂಡ್ ಹೇಳಿದ ಮಾತು ನೆನಪಿಟ್ಕೊಂಡು ಕಡಿಮೆ ಮತ ಗಳಿಸಿದಂಥ ಸಚಿವರ ತಲೆದಂಡಕ್ಕೆ ನೀವು ಧ್ವನಿ ಎತ್ತಿ. ನಾವೇನು ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಇದ್ದೀವಿ. ನೀವು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ ಅಂತ ಒಂದು ಉಚಿತ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಇದರ ಅರ್ಥ ಅಂದ್ರೆ ಅದೇ ಇಲ್ಲ, ಅವ್ರ ಪಾರ್ಟಿಯವರು ಹೇಳಿದ್ದು ಸ್ಟೇಟ್ಮೆಂಟ್ ನೀವು ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ, ಸಚಿವರ ತಲೆದಂಡ ಅಂತ. ತಲೆದಂಡ ಅಂತ ಅನ್ನೋದಾದ್ರೆ ಹೊಸಬ್ರಿಗೆ ಚಾನ್ಸ್ ಆಗುತ್ತೆ. ಜಂಪ್ ಆಗಿ ನಾವು 1 ರಿಂದ 9 ಬಂದಿವಿ. ಅವರು 20 ಗೆಲ್ತೀವಿ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ್ದು ಯಾವ ಕ್ಷೇತ್ರ, ನಾವು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆಯ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ಸಂಘಟನೆಯನ್ನು ತಗೊಂಡು ಹೋಗಬೇಕು. ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ. ಇದು ಇನ್ಕ್ಲೂಸಿವ್ನೆಸ್ಸು, ಎಲ್ಲ ಪರಿಹಾರನೂ ಅಲ್ಲೇ ಸಿಗುತ್ತೆ. ಅದನ್ನು ಮಾಡಬೇಕು. DCM DKC ಅವರು ಜಾಸ್ತಿ ಚನ್ನಪಟ್ಟಣ ರೌಂಡ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ಟಾರ್ಗೆಟ್ ಅದು ಏನನ್ಸುತ್ತೆ? ಇದು ಉಪಚುನಾವಣೆ, ಸರ್ಕಾರಕ್ಕೂ ಪ್ರೆಸ್ಟೀಜ್ ಇರುತ್ತೆ. ಅವ್ರನ್ನ ಮಣಿಸಿದ್ರೆ ರಾಜಕೀಯವಾಗಿ ತಕ್ಷಣಕ್ಕೆ ಏನಾಗದೇ ಇದ್ರೂ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶದ ಕಾರಣಕ್ಕೆ ವಿಪಕ್ಷಗಳು ನಾವು ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಅದು ಅವ್ರ ಪಕ್ಷದ ಪ್ರಯತ್ನ, ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ತಾ ಇರೋದು ಅವರ ಆದ್ಯತೆ ಯಾವುದಕ್ಕಿರಬೇಕು ನೋಡಿ. ಈಗ ಎಲ್ಲ ಬೆಲೆಗಳು ಏರಿಕೆ ಮಾಡಿದ್ದಾರೆ, ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಅವರು ಜಾಹೀರಾತು ಕೊಟ್ಕೊಳ್ತಾರೆ. ಬೆಲೆ ಏರಿಕೆ ಮಾಡ್ತೀವಿ ಅಂತ ನುಡಿದಿದ್ರು ಅವರು? ಮುಂಚೆ ನುಡಿದಿದ್ರ? ನಾವು ಬೆಲೆ ಏರಿಕೆ ಮಾಡ್ತೇವೆ, ಎಲ್ಲ ಬೆಲೆಗಳನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸೋಲೋರು, ಪ್ರಿಯಾಂಕ್ ಖರ್ಗೆ ಅವರು ಸೋಲೋರು. ಸರ್, ನೀವು ನಿಂದಿಸ್ತಾರೆ, ಬಿಜೆಪಿ ಅವರು ನಿಂದಿಸ್ತಾರೆ ಚನ್ನಪಟ್ಟಣಕ್ಕೆ? ಅದನ್ನು NDA ಸಮಿತಿ ತೀರ್ಮಾನ ಮಾಡುತ್ತೆ. ಚರ್ಚೆ ನಡೆಸಿ ರಾಜ್ಯಾಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ. ಜನತಾದಳದ ಜೊತೆ ಸಮಾಲೋಚನೆ ನಡೆಸಿ ಕೇಂದ್ರದ ಅನುಮತಿ ಪಡೆದು ನಿರ್ಣಯ ಮಾಡ್ತೀವಿ. ಅಲ್ಲ, ಮತ್ತೊಂದು ಸರ್, ಇದು ಮಹಾರಾಷ್ಟ್ರ ಮಾದರಿ ಗೌರ್ಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಮನ್ ಇಲೆಕ್ಷನ್ದಲ್ಲಿ ಅವರು ಹೈಕಮಾಂಡ್ ಹ್ಯಾಸ್ ಗಿವನ್ ದಿ ಇನ್ಸ್ಟ್ರಕ್ಷನ್ ಟು ದಿ ಸ್ಟೇಟ್ ಟು ದಿ ಕಾಂಗ್ರೆಸ್ ಪಾರ್ಟಿ. ಅವರಿಗೆ ನಿಮ್ಮ ಮಿನಿಸ್ಟರ್ ಎಲ್ಲ ಹೋಗ್ತಾರೆ. ಓಲ್ಡ್ ಸೀನಿಯರ್ ಡಿಸೈಡೆಡ್ ಟು ಇದು ನಮ್ಮ ಕಡೆ 50 ಜನ ಇದ್ದಾರೆ. ಚುನಾವಣೆಗೆ ಮುಂಚೆ ಕಾಂಗ್ರೆಸ್ಸು ಸಚಿವರ ತಲೆದಂಡ ಆಗತ್ತೆ ಅಂತ ಹೇಳಿತ್ತು. ನಿಮ್ಮ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ, ಉಸ್ತುವಾರಿ ಜಿಲ್ಲೆ ಮತ್ತು ಕ್ಷೇತ್ರಗಳಲ್ಲಿ ಕಡಿಮೆ ಮತ ಬಂದರೆ ನಿಮ್ಮ ತಲೆದಂಡ ಆಗತ್ತೆ ಅನ್ನುವಂಥ ಮಾಧ್ಯಮದಲ್ಲಿ ಬಂದಿದ್ದು ನಾನು ನೋಡಿದೆ. ಹಾಗೆ ತಲೆದಂಡ ಆಗೋದೇ ಸತ್ಯ ಆದರೆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಬಹುತೇಕ ಸಚಿವರ ತಲೆದಂಡ ಆಗುತ್ತೆ, ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೀವು ಹಿಂದೆ ನಿಮ್ಮ ಹೈಕಮಾಂಡ್ ಹೇಳಿದ ಮಾತು ನೆನಪಿಟ್ಕೊಂಡು ಕಡಿಮೆ ಮತ ಗಳಿಸಿದಂಥ ಸಚಿವರ ತಲೆದಂಡಕ್ಕೆ ನೀವು ಧ್ವನಿ ಎತ್ತಿ. ನಾವೇನು ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಇದ್ದೀವಿ. ನೀವು ಧ್ವನಿ ಎತ್ತಿದ್ರೆ ನಿಮ್ಗೆ ಹೊಸೊಬ್ಬರಿಗೆ ಅವಕಾಶ ಸಿಗುತ್ತೆ ಅಂತ ಒಂದು ಉಚಿತ ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ. ಇದರ ಅರ್ಥ ಅಂದ್ರೆ ಅದೇ ಇಲ್ಲ, ಅವ್ರ ಪಾರ್ಟಿಯವರು ಹೇಳಿದ್ದು ಸ್ಟೇಟ್ಮೆಂಟ್ ನೀವು ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ, ಸಚಿವರ ತಲೆದಂಡ ಅಂತ. ತಲೆದಂಡ ಅಂತ ಅನ್ನೋದಾದ್ರೆ ಹೊಸಬ್ರಿಗೆ ಚಾನ್ಸ್ ಆಗುತ್ತೆ. 1 ರಿಂದ 9 ಜಂಪ್ ಆಗಿ ನಾವು 1 ರಿಂದ 9 ಬಂದಿವಿ. ಅವರು 20 ಗೆಲ್ತೀವಿ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ್ದು ಯಾವ ಕ್ಷೇತ್ರ